ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಬಂಡಲದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ನಡೆದ ಅಪ್ರಾಪ್ತ ವಿದ್ಯಾರ್ಥಿನಿಯ ಹೆರಿಗೆ ಪ್ರಕರಣ ಜಿಲ್ಲೆಯನ್ನ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಈ ಆಘಾತಕಾರಿ ಘಟನೆಯ ಕುರಿತು ಶಿರ್ಸಿ ನ್ಯೂಸ್ ಪ್ರಮುಖವಾಗಿ ಸುದ್ದಿ ಪ್ರಸಾರ ಮಾಡುವ ಮೂಲಕ ಸಾರ್ವಜನಿಕರು ಹಾಗೂ ಸರ್ಕಾರದ ಗಮನ ಸೆಳೆದಿತ್ತು. ಮಾಧ್ಯಮಗಳು ಗಮನ ಸೆಳೆದ ಬೆನ್ನಲ್ಲೇ ಎಚ್ಚೆತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಆಡಳಿತ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಭಾರಿ ಶಿಸ್ತು ಕ್ರಮವನ್ನ ಜರುಗಿಸಿದೆ. ಹಾಗಿದ್ರೆ ಘಟನೆ ಏನು ಅನ್ನೋದನ್ನ ನೋಡೋದಾದ್ರೆ, ಬಂಡಲ ಹಾಸ್ಟೆಲ್ನಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಜೂನ್ 12ರಂದು ಬೆಳಗ್ಗೆ 7:30 ಗಂಟೆಗೆ ವಸತಿ ನಿಲಯದ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿದ್ಲು. ಈ ವಿದ್ಯಾರ್ಥಿನಿಯು 2025-26ನೇ ಸಾಲಿನಿಂದಲೇ ಈ ನಿಲಯದಲ್ಲಿ ವಾಸ್ತವ್ಯ ಹೊಂದಿದ್ದು, ಬೇಸಿಗೆ ರಜೆ ಮುಗಿಸಿ ದಿನಾಂಕ 9/6/2026ರಂದು ನಿಲಯಕ್ಕೆ ಮರಳಿ ಹಾಜರಾಗಿದ್ಲು. ಬಾಲಕಿ ಹಾಜರಾಗಿ 4 ದಿನಗಳಾಗಿದ್ದರೂ ಆಕೆ ಗರ್ಭಾವಸ್ಥೆಯಲ್ಲಿದ್ದ ವಿಷಯವಾಗಲಿ ಅಥವಾ ಆಕೆಯ ಆರೋಗ್ಯ ಸ್ಥಿತಿಯ ಬದಲಾವಣೆಯಾಗಲಿ ನಿಲಯದ ಸಿಬ್ಬಂದಿಯ ಗಮನಕ್ಕೆ ಬಂದಿರಲಿಲ್ಲ. ಘಟನೆ ನಡೆದ ಸಂದರ್ಭದಲ್ಲಿ ವಸತಿ ನಿಲಯದ ಪ್ರಭಾರ ನಿಲಯ ಮೇಲ್ವಿಚಾರಕಿಯಾಗಿದ್ದ ನೇತ್ರಾವತಿ ಹರಿಕಂತ್ರ ಅವರು ದಿನಾಂಕ 8/6/2026 ರಿಂದ 12/6/2026ರವರೆಗೆ ವಸತಿ ನಿಲಯಕ್ಕೆ ಗೈರು ಹಾಜರಾಗಿದ್ದರು. ಈ ಹಿನ್ನೆಲೆಯಲ್ಲಿ ತೀವ್ರ ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಪ್ ಶಶಿ ಅವರು ನೇತ್ರಾವತಿ ಹರಿಕಂತ್ರ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಇಲಾಖಾ ವಿಚಾರಣೆಯನ್ನ ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ವಸತಿ ನಿಲಯದಲ್ಲಿ ಅಪ್ರಾಪ್ತ ಬಾಲಕಿಯರು ವ್ಯಾಸಂಗ ಮಾಡುತ್ತಿದ್ದರೂ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದ ಹಾಗೂ ನಿಲಯ ಮೇಲ್ವಿಚಾರಕರ ಅನುಪಸ್ಥಿತಿಯನ್ನ ಮೇಲಧಿಕಾರಿಗಳ ಗಮನಕ್ಕೆ ತರದೆ ಬೇಜವಾಬ್ದಾರಿತನ ತೋರಿದ ಹಿನ್ನೆಲೆಯಲ್ಲಿ ಕಾರವಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಗುತ್ತಿಗೆ ಸಿಬ್ಬಂದಿಯಾದ ಅಡುಗೆ ಸಹಾಯಕಿ ಶಿಲ್ಪಾ ಎನ್ ನಾಯ್ಕ್, ರಾತ್ರಿ ಕಾವಲುಗಾರರಾದ ಶಶಿಕಲಾ ಬಾಬು ಮರಾಠಿ ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕರ್ತವ್ಯದಿಂದ ವಜಾಗೊಳಿಸಿದ್ದಾರೆ.